ಯಾಕೆ ಎದ್ದಿರ್ಬೇಕು ಅನ್ನೋಂಥ ಮಾತಲ್ಲಿ ಹೇಳ್ತಾರೆ. ಹೊರಗಡೆಯಿಂದವರು ನಾನೊಂದು ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಳ್ಳುವಂತ ತೀರ್ಮಾನ ಮಾಡಿ. ಏನ್ ಪ್ರಮಾಣ ವಚನ? ಧಾರವಾಡ ಲೋಕಸಭೆಯ ಧಾರವಾಡ ಲೋಕಸಭಾ ಕ್ಷೇತ್ರದ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ವಿವಿಧ ಪಕ್ಷದ ಮುಖಂಡಗಳಿಗೆ ಪ್ರಮಾಣವಾಗಿ ಮತ ಹಾಕಿ ವಿಧಾನಸಭೆಯಲ್ಲಿ ಹಾಕಿದಂತ ಮತಕ್ಕಿಂತ ಹೆಚ್ಚಿನ ಮತವನ್ನು ಹಾಕಿ ವಿರೋಧ ಪಕ್ಷಗಳನ್ನ ಲೋಕಸಭೆಗೆ ಕಳಿಸ್ಕೊಳ್ತೀವಿ ಅನ್ನೋ ಮಾತನ್ನ ಪ್ರಮಾಣ ಮಾಡಿರುವಂತ ಮಾತನ್ನ ಯಾರು? ಒಂದ್ ಕಡೆ ಕಾಂಗ್ರೆಸ್, ನಾನು ಭಾರತೀಯ ಜನತಾ ಪಕ್ಷದ ನವಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮುಖಂಡರಿಗೆ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹುಬ್ಬಳ್ಳಿ ತಾಲೂಕಿನ ಕೋಲಾರದ ಸಾಮಾನ್ಯ ಡಿ.ಕೆ. ನಾಯಕ ಸಾಹೇಬ್ ಗೆದ್ದ ನಂತರ ನವಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಲೋಕಸಭೆಗೆ ಗೆದ್ದಿಲ್ಲ. ಆ ಸ್ಥಾನವನ್ನ ವಿನೋದ ಸೂಟಿಯನ್ನು ಗೆಲ್ಲಿಸೋದ್ರ ಮೂಲಕ ತುಂಬಿಕೊಡಬೇಕು ಅನ್ನುವಂತ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 22ನೇ ತಾರೀಕಿಗೆ ನಾವು ಬಂದಾಗ ಒಂದು ಮಾತನ್ನು ಹೇಳಿದರು. ಕಾರ್ಯಕ್ರಮವನ್ನು ನೋಡಿ ಎಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ರೋಡಮ್ಮ ನನ್ನ ಜೊತೆ ಬಂದಿದ್ದಾರೆ. ಅವ್ರ ಮನೆಗೆ ನೀವೇನಾದ್ರು ಕಾರ್ಯಕ್ರಮ ಮಾಡಿದ್ರೆ ನಾವಿಂದ ಮಾಡಿ ಹೋಗ್ರಿ ಅಂತ ಹೇಳಿ ನಮ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಆ ಕುರ್ನಷ್ಟು ಸ್ವಲ್ಪ ನೋಡಿ ಪಕ್ಷಾತೀತವಾಗಿ ಮತ ಕೇಳಿದ್ದೇನು ಸಂಬಂಧ ಇಲ್ಲ. ನಮ್ಮ ಹೆಂಗಿರ್ಬೇಕು ಅಂದ್ರೆ 7ನೇ ತಾರೀಕಿಗೆ ಮತದಾನ ಆದ್ರೆ ನವಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೆಸೇಜ್ ಏನು ಹೋಗ್ಬೇಕಂದ್ರೆ ಬರೇ ವಿರೋಧ ಸುದ್ದಿ, ಬರೀ ಕಾಂಗ್ರೆಸ್, ಇದು ಜನ ಹೇಳಕ್ ಹೋಗ್ಬೇಕು. ಗೌರವ ಪುರಸಭೆ ಸದಸ್ಯರು ಎಲ್ಲರೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನನ್ನ ಚುನಾವಣೆ ಭಾರತದ ಹಿರಿಯರು ಕಾರ್ಯಕರ್ತರು ಎಲ್ಲ ತರಹರು ನನ್ನ ಪರವಾಗಿ ಚುನಾವಣೆ ಮಾಡಿ 86,099 ಮತ ಈ ಬಾರಿ 1 ಲಕ್ಷ ಮತದಿಂದ ನಾವು ವಿರೋಧ ಸೂಚಿಗಳಿಗೆ ಮತ ಹಾಕಿದ ಗೌರವ ಇಟ್ಟಿದ್ದೇವೆ. ಆ ಪ್ರಯತ್ನ ದೊಡ್ಡದಲ್ಲ, ಆ ಪ್ರಯತ್ನ ಬಹಳ ಸರಳ ಇದೆ. ಹೇಗೆ ಯೋಚನೆ ಆಗೋದು ನೋಡ್ತೇನೆ ನಾನು. 8 ವಿಧಾನಸಭಾ ಕ್ಷೇತ್ರದಲ್ಲಿ 4 ಜನ ಬಿಜೆಪಿ ಬರ್ತಾರೆ, 4 ಜನ ಕಾಂಗ್ರೆಸ್ ಆಗಿದೆ. ಸನ್ಮಾನ್ಯ ಸಂತೋಷ್